ಬ್ಯೂಟಿಫುಲ್ ಪೀಪಲ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸಾನ್ವಿ ವ್ಲಾಗ್ಸ್. ಗೈಸ್, ಇವತ್ತು ನಾವು ನಮ್ಮ ಕೀಕಿದು ನ್ಯೂ ಬಾರ್ನ್ ಶೂಟ್ಗೆ ಅಂತ ಹೋಗ್ತಾ ಇದ್ದೀವಿ. ಆ್ಯಸ್ ಯು ಆಲ್ ಗೈಸ್ ನೋ, ಇವಾಗ ಆಲ್ಮೋಸ್ಟ್ ನನ್ನ ಮಕ್ಕಳು ಬರ್ಡೇ ಬರ್ತಾ ಇದೆ. ಓ ಮೈ ಗಾಡ್, ಇಷ್ಟು ಪುಟಾಣಿ ಆಗಿದ್ಲು ನನ್ನ ಮಗಳು, ಅಷ್ಟು ಬೇಗ 1 ಇಯರ್ ಆಗ್ತಾಯಿದೆ ಅಂದರೆ ನನಗೆ ನಂಬೋದಕ್ಕೆ ಆಗ್ತಿಲ್ಲ. ಈ ಶೂಟ್ಸ್ ಎಲ್ಲ ನಿನ್ನೆ ಮೊನ್ನೆ ಮಾಡ್ದಾಗಿದೆ. ಅಷ್ಟು ಬೇಗ ನನ್ನ ಮಗಳಿಗೆ 1 ವರ್ಷ ಆಗ್ತಾಯಿದೆ. ಆಲ್ಮೋಸ್ಟ್ ಕೌಂಟ್ ಡೌನ್ಸ್ ಅಷ್ಟೇ, ಇನ್ನು 1 ಮಂತ್ ಇರ್ಬೋದೇನೋ. ಈ ವಿಡಿಯೋನ ಎಡಿಟ್ ಮಾಡಬೇಕಾದ್ರೆ ನಾನು ತುಂಬಾ ಇಮೋಷ್ನಲ್ ಆಗ್ತಾಯಿದೆ. ಎಲ್ಲನೂ ನೆನಪಾಗ್ತಾಯಿತ್ತು. ಪಾಪು ಆಗಿ ಒಂದು 14 ಡೇಸ್ ಏನೋ ಆಗಿತ್ತು. ಪಾಪು ಹುಟ್ಟಿದ 15 ಡೇಸ್ಗೆ ನಾವು ನ್ಯೂ ಬಾರ್ನ್ ಶೂಟ್ನ ಮಾಡಿದ್ವಿ. ಈ ಶೂಟ್ ಅಂತೂ ಸ್ಟಾರ್ಟಿಂಗಲ್ಲಿ ಈಸಿಯಾಗಿರಲೇ ಇಲ್ಲ. ಪಾಪು ಸ್ಟಾರ್ಟಿಂಗಲ್ಲಂತೂ ರ್ಯಾಪಿಂಗ್ ಮಾಡಿಸ್ಕೊತಾನೆ ಇರಲಿಲ್ಲ. ತುಂಬಾ ಆಟ ಮಾಡ್ತಾಯಿದ್ಲು. ಆ್ಯಂಡ್ ಪಾಪು ಹೋಗಿ ಒಂದು 15 ಡೇಸ್ ಅಷ್ಟೇ ಆಗಿರೋದ್ರಿಂದ ನಮಗೂ ಸ್ವಲ್ಪ ಭಯ ಇತ್ತು. ಸೊ ನಾವು ಫ್ಯಾಮಿಲಿ ಹೋಗಿದ್ವಿ. ಆ್ಯಕ್ಚುಲಿ ಇದನ್ನು ನಾನು ವ್ಲಾಗ್ ಮಾಡಬೇಕು ಅಂತ ಏನು ಮಾಡ್ಕೊಂಡಿರಲಿಲ್ಲ. ಜಸ್ಟ್ ಒಂದು ರ್ಯಾಂಡಮ್ ಒಂದಷ್ಟು ಕ್ಲಿಪ್ಪಿಂಗ್ಸ್ನ ತೊಗೊಂಡಿದ್ದೆ. ಯಾವಾಗಾದರೂ ನೆಕ್ಸ್ಟ್ ವ್ಲಾಗ್ನ ಅಪ್ಲೋಡ್ ಮಾಡಬೇಕಂದ್ರೆ ಆ್ಯಡ್ ಮಾಡ್ಕೊಳ್ಳೋಣ ಅಂತ. ಬಿಕಾಸ್ ಇನ್ನೂ ತುಂಬ ಎಷ್ಟೋ ಬ್ಯಾಲೆನ್ಸ್ ವೀಡಿಯೋಗಳು ಹಾಗೆ ಮಾಡ್ಕೊಂಡು ಸುಮ್ಮನೆ ಇಟ್ಟಿದ್ದೀನಿ ಅಷ್ಟೇ. ಯಾವುದನ್ನು ಕೂಡ ಎಡಿಟ್ ಮಾಡಿಲ್ಲ. ಆ್ಯಂಡ್ ವಾಯ್ಸ್ ಓವರ್ ಕೊಡೋದೇ ಒಂದು ದೊಡ್ಡ ವಿಷಯ ಆಗಿಬಿಟ್ಟಿದೆ ಇವಾಗ. ಬಿಕಾಸ್ ಕೀಕಿ ಮಲ್ಕೊಂಡಾಗ ನಾನು ವಾಯ್ಸ್ ಓವರ್ನ ಕೊಡಬೇಕಾಗತ್ತೆ, ಇಲ್ಲಾಂದರೆ ವಾಯ್ಸ್ ಓವರ್ ಕೊಡೋದಕ್ಕಾಗಲ್ಲ. ಆ್ಯಂಡ್ ಅಲ್ಲಿ ನನ್ನ ದೊಡ್ಡ ಮಗಳು ಅಂದರೆ ನನ್ನ ತಂಗಿ ಮಗಳು ಪ್ರಿಶು, ಆ್ಯಸ್ ಯು ಗೈಸ್ ಆಲ್ ನೋ, ನನ್ನ ಮಗಳು ಪ್ರಿಶು. ಕೇಕಿದು ಮತ್ತು ಪ್ರಿಶುದು ಇಬ್ಬರದು ಫೋಟೋಸ್ ತೆಗೆಸ್ಕೋಬೇಕು ಅಂತ ಮುಂಚೆನೇ ಪ್ಲ್ಯಾನ್ ಮಾಡಿ ನಾವು ರೆಡಿ ಮಾಡಿಸ್ಕೊಂಡಿದ್ವಿ ಪ್ರಿಶುನ ಕೂಡ. ನಾವು ಯಾವ ರೀತಿ ಫೋಟೋಶೂಟ್ ಎಲ್ಲ ಪ್ಲ್ಯಾನ್ ಮಾಡ್ಕೊಂಡಿದ್ವಿ ಬೇಬಿಗೆ, ಸೇಮ್ ಎಲ್ಲ ಅದೇ ಥರನೇ ಚೆನ್ನಾಗಾಯಿತು. ಆ್ಯಂಡ್ ಪಿಕ್ಚರ್ಸ್ ಕೂಡ ಅಷ್ಟೇ ತುಂಬ ಬ್ಯೂಟಿಫುಲ್ಲಾಗಿ ಎಲ್ಲ ಪಿಕ್ಚರ್ಸ್ ಕೂಡ ಬಂತು. ಸೊ ನಿಮಗೂ ಯಾರಿಗಾದರೂ ಅವ್ರ ಡೀಟೇಲ್ಸ್ ಬೇಕು ಅಂತ ಅಂದರೆ ನಾನು ಸ್ಕ್ರೀನ್ ಮೇಲೆ ಅವ್ರ ನಂಬರ್ ಹಾಗೆ ಅಡ್ರೆಸ್ನ ಮೆನ್ಷನ್ ಮಾಡಿರ್ತೀನಿ. ಸೊ ನಿಮ್ಗೆ ಯಾರಿಗಾದರೂ ನ್ಯೂ ಬಾರ್ನ್ ಶೂಟ್ಸ್ ಅಥವಾ ನಾರ್ಮಲ್ ಬೇಬಿ ಶೂಟ್ಸ್ ಅಥವಾ ಮೆಟರ್ನಿಟಿ ಶೂಟ್ಸ್ ಏನಾದರೂ ಬೇಕು ಅಂದರೆ ನೀವು ಕೂಡ ಕಾಂಟ್ಯಾಕ್ಟ್ ಮಾಡಿ ನೀವು ಎಲ್ಲ ಫೋಟೋಶೂಟ್ನ ಯೂಸ್ ಮಾಡ್ಕೊಳ್ಬೋದು. ಆ್ಯಂಡ್ ನಮ್ಮ ಮೆಟರ್ನಿಟಿ ಶೂಟ್ ಕೂಡ ಇಲ್ಲೇ ಆಗಿದ್ದು. ಎಲ್ಲ ಚೆನ್ನಾಗಿತ್ತು. ಔಟ್ಕಮ್ ಎಲ್ಲ ತುಂಬ ಚೆನ್ನಾಗಿ ಬಂತು. ಪಿಕ್ಚರ್ಸ್ ಕೂಡ ನಾವು ಯಾವ ರೀತಿ ಎಕ್ಸ್ಪೆಕ್ಟ್ ಮಾಡಿದ್ವಿ ಅದೇ ರೀತಿ ತುಂಬಾ ಚೆನ್ನಾಗೆಲ್ಲ ಪಿಕ್ಚರ್ಸ್ ಕೂಡ ಬಂತು. ಎಡಿಟಿಂಗ್ ಕೂಡ ತುಂಬ ಓವರ್ ಅಂತ ಏನು ಅನಿಸಲ್ಲ, ನಾರ್ಮಲ್ ಎಡಿಟಿಂಗ್ಗೆ ಚೆನ್ನಾಗಿದೆ. ಸೊ ನಿಮಗೆ ಯಾರಿಗಾದ್ರೂ ಬೇಕು ಅಂದರೆ ಸ್ಕ್ರೀನ್ ಮೇಲೆ ಹಾಕಿರ್ತೀನಿ ಅಥವಾ ಡಿಸ್ಕ್ರಿಪ್ಷನಲ್ಲಿ ನಾನು ಅವ್ರ ಕಾಂಟ್ಯಾಕ್ಟ್ ಡೀಟೇಲ್ಸ್ನೆಲ್ಲ ಅಪ್ಲೋಡ್ ಮಾಡಿರ್ತೀನಿ. ಸೊ ಯು ಗೈಸ್ ಕ್ಯಾನ್ ಡೂ ಕಾಂಟ್ಯಾಕ್ಟ್ ದೆಮ್. ಪಾಪು ಆಗಿ 15 ಡೇಸ್ಗೆ ನಾವು ಶೂಟ್ ಇಟ್ಕೊಂಡಿರೋದ್ರಿಂದ ಔಟ್ಫಿಟ್ ಥೀಮೆಲ್ಲ ಏನೂ ಪ್ಲ್ಯಾನ್ ಮಾಡಿರಲಿಲ್ಲ. ಜಸ್ಟ್ ರ್ಯಾಂಡಮ್ ಆಗಿ ಅವತ್ತಿನ ದಿನವೇ ಹೋಗಿ ಡ್ರೆಸ್ ಎಲ್ಲ ಪರ್ಚೇಸ್ ಮಾಡಿ ವೇರ್ ಮಾಡಿರೋದು. ಪ್ರೀವಿಯಸ್ಸಲ್ಲೇ ಏನೂ ಮಾಡಬಾರ್ದು ಅಂತ ಹೇಳ್ತಾರಲ್ವ, ಅದಕ್ಕೋಸ್ಕರ ನಾವು ಯಾವುದನ್ನು ಏನು ಪರ್ಚೇಸ್ ಮಾಡಿರಲಿಲ್ಲ. ಬೇಬಿಗಾಗಿರ್ಬೋದು ಆ್ಯಂಡ್ ನಮಗಾಗಿರ್ಬೋದು. ಆ್ಯಂಡ್ ನನಗೆ ಸೆಕ್ಷನ್ ಆಗಿರೋದ್ರಿಂದ ಆಲ್ಮೋಸ್ಟ್ ನಾವು 7 ಡೇಸ್ ಹಾಸ್ಪಿಟಲ್ನಲ್ಲೇ ಇದ್ವಿ. ಸೊ ಅಲ್ಲಿಂದ ಡಿಸ್ಚಾರ್ಜ್ ಆಗಿ ಮನೆಗೆ ಬಂದಮೇಲೆ ಒಂದು 3-4 ಡೇಸಲ್ಲಿ ನಾವು ಪ್ಲ್ಯಾನ್ನ ಮಾಡಿ ಸೊ ನಮಗೆ ನಿಯರ್ ಬೈ ಆಗುವಂಥ ಪ್ಲೇಸಲ್ಲಿ ನಾವು ಫೋಟೋಶೂಟ್ನೆಲ್ಲ ಇಟ್ಕೊಂಡ್ವಿ. ಆ್ಯಂಡ್ ಔಟ್ಕಮ್ ಈಸ್ ಆಲ್ಸೋ ವೆರಿ ಗುಡ್. ಆ್ಯಂಡ್ ಬೇಬಿನ ಜಂಟಲಾಗಿ ಕೇರ್ ಮಾಡಿ ತುಂಬಾ ಚೆನ್ನಾಗಿ ಬೇಬಿನ ಕೂಡ ಹ್ಯಾಂಡಲ್ ಮಾಡಿದ್ರು. ಆ್ಯಂಡ್ ವಿ ಆರ್ ವೆರಿ ಸ್ಯಾಟಿಸ್ಫೈಡ್. ನಾವು ತುಂಬ ಥೀಮ್ಸಲ್ಲಿ ಫೋಟೋಶೂಟ್ನ ಮಾಡಿಸಿದ್ವಿ, ಬಟ್ ಅದನ್ನೇ ಕ್ಯಾಪ್ಚರ್ ಮಾಡ್ಕೊಳ್ಳೋದಕ್ಕಾಗಿಲ್ಲ ಅಂತ ನನಗೆ ಇವಾಗ ಬೇಜಾರಾಗ್ತಿದೆ. ವೀಡಿಯೋ ಎಡಿಟ್ ಮಾಡಬೇಕಂದ್ರೆ ನಿಮಗೆ ಯಾವುದೇ ಕ್ಲಿಪ್ಪಿಂಗ್ಸ್ ತೋರಿಸ್ತಾ ನಿಮಗೂ ಕೂಡ ಬೇಜಾರಾಗ್ಬೋದು. ಆ್ಯಂಡ್ ಒಂದಷ್ಟು ಥೀಮ್ಸಲ್ಲಿ ತುಂಬಾ ಇಂಟ್ರೆಸ್ಟಿಂಗ್ ಆಗಿತ್ತು. ನಾನು ಒಂದಷ್ಟು ಫೋಟೋಸ್ನ ಕೂಡ ಆ್ಯಡ್ ಮಾಡೋಣ ಅಂತ ಅಂದ್ಕೊಂಡೆ, ಬಟ್ ಆ ಫೋಟೋಸ್ನ ಆ್ಯಡ್ ಮಾಡೋದು ಔಟ್ಲುಕ್ಕೇ ಹೋಗಿಬಿಡುತ್ತೆ. ಅದಕ್ಕೋಸ್ಕರ ನಾನು ನನ್ನ ಪೋಸ್ಟಲ್ಲಿ ಬೇಕಾದ್ರೆ ಆ್ಯಡ್ ಮಾಡಿರ್ತೀನಿ, ನೀವೆಲ್ಲ ಹೋಗಿ ಒಂದ್ಸಲ ಚೆಕ್ ಮಾಡಿ. ಆ್ಯಂಡ್ ಮುದ್ದು ಮಗು ನೋಡಿ ಯಾವ ಥರ ಮಲಗಿದೆ, ಪುಟಾಣಿ ಮಗು. ಆ್ಯಂಡ್ ಒಂದಷ್ಟು ಫೋಟೋಸ್ಗಳನ್ನ ಇಲ್ಲಿ ಅಪ್ಲೋಡ್ ಮಾಡ್ತೀನಿ ನೋಡಿ, ಚೆನ್ನಾಗಿ ಕಾಣಿಸುತ್ತೆ ಅಂತ ಅನಿಸುತ್ತೆ. ಬಟ್ ಇಲ್ಲಿ ಅವ್ರು ನಮಗೆ ಪೋಸಸ್ನ ಹೇಳ್ಕೊಡ್ತಾಯಿದ್ರು, ನಾವಿಬ್ಬರು ಎದ್ರುಕೊತಾ ಇದ್ವಿ ಇಟ್ಕೊಳ್ಳೋದಾ ಬೇಡವಾ ಆ ಥರ ಎಲ್ಲ ಅಂತ ಫುಲ್ ಕನ್ಫ್ಯೂಷನ್ಸಲ್ಲಿ. ಸೊ ಇಲ್ಲಿ ಒಂದಷ್ಟು ಫೋಟೋಸ್ನ ಆ್ಯಡ್ ಮಾಡ್ತೀನಿ ನೋಡಿ. ತುಂಬಾ ಮುದ್ದಾಗಿ ಕಾಣ್ತಾ ಇದ್ದಾರೆ ಪಾಪು. ಅಯ್ಯೋ, ಇಷ್ಟು ಬೇಗ ಇಷ್ಟು ದೊಡ್ಡೋಳಾಗ್ಬಿಟ್ಲ. ಆ್ಯಂಡ್ ಈ ಥರ ಇದ್ದಿದ್ದು ಫೇಸ್ ಈ ಥರ ಚೇಂಜಸ್ ಆಗೋಯ್ತಾ ಅಂತೆಲ್ಲ ನಮಗೇ ಕನ್ಫ್ಯೂಷನ್ಸ್ ಇದೆ. ಬೇಬೀಸ್ ಅಂತೂ ಪ್ರತಿ ಮಂತಲ್ಲೂ ಚೇಂಜಸ್ ಆಗ್ತಾ ಇರ್ತಾರೆ. ಆ್ಯಂಡ್ ಇನ್ನು ಒನ್ ಆಫ್ ದ ಮೋಸ್ಟ್ ಪ್ರಿಟಿಯೆಸ್ಟ್ ಫೋಟೋ ಇದು ಪಿಕಾಕ್ ಫೆದರ್ದು. ತುಂಬಾ ಕ್ಯೂಟಾಗಿ ಕಾಣಿಸ್ತಾ ಇಲ್ಲ. ಆ್ಯಂಡ್ ಈ ಒಂದು ವ್ಲಾಗ್ ಅಂತೂ ನನಗೆ ತುಂಬ ಮೆಮೊರಬಲ್ ವ್ಲಾಗ್. ಆ್ಯಂಡ್ ಇದನ್ನು ನಾನು ಅಪ್ಲೋಡ್ ಮಾಡಬೇಕು ಅಂತ ಅಂದ್ಕೊಂಡೇ ಇರಲಿಲ್ಲ. ಆ್ಯಂಡ್ ನೀಟಾಗಿ ವ್ಲಾಗ್ನ ಕೂಡ ಮಾಡಿರಲಿಲ್ಲ. ಬಟ್ ಇದೊಂದು ಮೆಮೊರಬಲ್ ಆಗಿ ಉಳ್ಕೊಳ್ಳಿ ಅಂತ ಇರೋಷ್ಟು ಕ್ಲಿಪ್ಪಿಂಗ್ಸ್ಗಳನ್ನೆಲ್ಲ ಆ್ಯಡ್ ಮಾಡಿ ಒಂದು ವಿಡಿಯೋ ಮಾಡಿ ನಾನು ಅಪ್ಲೋಡ್ ಮಾಡ್ತಾಯಿದ್ದೀನಿ. ಸೊ ಈ ವ್ಲಾಗ್ ನಿಮಗೆಲ್ಲ ಇಷ್ಟ ಆಯಿತು ಅಂತ ಅಂದ್ಕೊತೀನಿ. ಇಷ್ಟ ಆದರೆ ಮರಿದೆ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಯೂಟ್ಯೂಬ್ ಚಾನಲ್. ಸಿ ಯು ಗೈಸ್ ಆಲ್ ಇನ್ ದ ನೆಕ್ಸ್ಟ್ ವಿಡಿಯೋ. ಮುಂದಿನ ವ್ಲಾಗಲ್ಲಿ ಸಿಗ್ತೀನಿ. ಅಂಟಿಲ್ ದೆನ್ ಕೀಪ್ ವಾಚಿಂಗ್ ಸಾನ್ವಿ ವ್ಲಾಗ್ಸ್. ಬಾಯ್ ಬಾಯ್.